ಮಹೇಂದ್ರಪುರ ಎನ್ನುವ ಗ್ರಾಮದಲ್ಲಿ ಭೀಮಸೇನ ಎನ್ನುವ ಅತಿಯಾಗಿ ತಿನ್ನುವವನಿದ್ದ. ಅವನ ಈ ಅಭ್ಯಾಸದಿಂದ ಯಾರೂ ಕೂಡ ಅವನನ್ನು ಕೆಲ್ಸಕ್ಕೆ ಇಟ್ಕೊಳ್ತಿರ್ಲಿಲ್ಲ. ಭೀಮಸೇನ ಕೆಲ್ಸಕ್ಕೋಸ್ಕರ ಅವನ ಬಗ್ಗೆ ಗೊತ್ತಿಲ್ಲದೆ ಇರುವಂತಹ ಬೇರೆ ಊರಿಗೆ ಕೆಲ್ಸಕ್ಕೆ ಹೋದ. ಅಯ್ಯ, ನನ್ನ ಹೆಸರು ಭೀಮಸೇನ. ನಾನು ಈ ಪಟ್ಟಣಕ್ಕೆ ಹತ್ತಿರ ಇರುವ ಗ್ರಾಮದಿಂದ ಬಂದಿದ್ದೀನಿ. ನನಗೆ ಏನಾದ್ರೂ ಕೆಲ್ಸ ಕೊಡಿ. ಸಂಬಳ ಜಾಸ್ತಿ ಕೊಡ್ಬೇಡಿ. ಮಧ್ಯಾಹ್ನ ಒಂದೊತ್ತು ಊಟ ಕೊಟ್ರೆ ಸಾಕು. ನಾನು ಚೆನ್ನಾಗಿ ಕೆಲ್ಸ ಮಾಡ್ತೀನಿ. ದಯವಿಟ್ಟು ನನಗೆ ಕೆಲ್ಸ ಕೊಡಿ ಅಯ್ಯ. ಹೀಗೆ ಭೀಮಸೇನ ಅಂಗಡಿಯ ಮಾಲೀಕನ ಜೊತೆ ಬೇಡಿಕೊಳ್ತಾ ಇದ್ದ. ಆಗ ಅಂಗಡಿಯ ಮಾಲೀಕ, ಇವನೇನೋ ನೋಡ್ಲಿಕ್ಕೆ ಆಕಾರ ದೊಡ್ಡದಾಗಿ ವಿಚಿತ್ರವಾಗಿ ಕಾಣ್ತಿದ್ದಾನೆ. ಎಲ್ರೂ ಕೆಲ್ಸಕ್ಕೆ ಬರುವಾಗ ಸಂಬಳ ಜಾಸ್ತಿ ಬೇಕು ಅಂತ ಕೇಳ್ತಾರೆ. ಆದ್ರೆ ಇವನು ಸಂಬಳ ಕಡಿಮೆ ಇದ್ರೂ ಪರವಾಗಿಲ್ಲ, ಒಂದೊತ್ತು ಊಟ ಕೊಡಿ ಅಂತ ಹೇಳ್ತಾನೆ. ಆದ್ರೆ ಇವನು 10 ಜನ ಮಾಡುವ ಕೆಲಸವನ್ನು ಒಬ್ನೇ ಮಾಡುವನ ಹಾಗೆ ಕಾಣ್ತಾ ಇದೆ. ಹೀಗೆ ಮನಸ್ಸಲ್ಲಿ ಆಲೋಚನೆ ಮಾಡಿದ. ಆನಂತರ ಭೀಮಸೇನನ ಜೊತೆ, ನನ್ನ ಅಂಗಡಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರೂ ಬೇಡ, ಆದ್ರೂ ಕೂಡ ನೀನು ಕೇಳ್ತಾ ಇದ್ದೀಯ ಅಂತ ನಿನ್ಗೆ ಕೆಲಸ ಕೊಡ್ತಾ ಇದ್ದೀನಿ. ಸರಿ, ಈ ದಿನದಿಂದ ಇಲ್ಲಿ ಕೆಲ್ಸಕ್ ಬಾ. ಆದ್ರೆ ಒಂದು ವಿಚಾರನ ಮಾತ್ರ ನೆನ್ಪಲ್ಲಿಟ್ಕೋ. ನಾನು ಹೇಳುವ ಕೆಲಸವನ್ನು ಮಾತ್ರ ಮಾಡ್ಬೇಕು. ನಿನಗೆ ಇಷ್ಟ ಬಂದಂಗೆ ಕೆಲಸ ಮಾಡಬಾರ್ದು. ಹೀಗೆ ಭೀಮಸೇನ ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡ. ಹೀಗೆ 10 ಜನ ಮಾಡುವಂತಹ ಕೆಲಸವನ್ನು ಭೀಮಸೇನ ಒಬ್ಬನೇ ಮಾಡ್ದ. ಅದನ್ನು ನೋಡಿದ ಅಂಗಡಿ ಮಾಲೀಕ ತುಂಬಾನೇ ಸಂತೋಷಪಟ್ಟ. ಒಳ್ಳೆ ಕೆಲಸದವನು ಸಿಕ್ಕಿದ್ದಾನೆ. 10 ಜನ ಮಾಡುವ ಕೆಲಸವನ್ನು ಇವನೊಬ್ನೇ ಮಾಡ್ತಿದ್ದಾನೆ. ಹೀಗೆ ತುಂಬಾ ಸಂತೋಷ ಪಡ್ತಾ ಇದ್ರು. ಹೀಗೆ ಮಧ್ಯಾಹ್ನದ ಸಮಯವಾಯಿತು. ಭೀಮಸೇನ ಕೆಲಸವನ್ನು ಮುಗಿಸಿ ಅಂಗಡಿ ಮಾಲೀಕನ ಜೊತೆ ಬಂದು, ಅಯ್ಯ, ಮಧ್ಯಾಹ್ನ ಆಯಿತು, ನನಗೆ ಸ್ವಲ್ಪ ಊಟ ಹಾಕ್ತೀರಾ? ತುಂಬಾ ಹಸಿವಾಗ್ತಾ ಇದೆ ಹಾಗೆ ಅಂತ ಕೇಳಿದ. ಆಗ ಯಜಮಾನ, ಕೂತ್ಕೋ ಭೀಮಾ, ಕೂತ್ಕೋ. ನನಗೆ ನಿನ್ನ ನೋಡಿದ್ರೆ ತುಂಬಾನೇ ಸಂತೋಷ ಆಗುತ್ತೆ. ನಿನಗೆ ಊಟ ತರಿಸಿಕೊಡ್ತೀನಿ, ಊಟ ಮಾಡಿ ಆಮೇಲೆ ಕೆಲಸ ಮಾಡು ಹಾಗೆ ಹೇಳಿ ಅಲ್ಲಿ ಕೆಲಸ ಮಾಡುವವರ ಬಳಿ ಊಟವನ್ನು ತರಿಸಿದ. ಹೀಗೆ ಭೀಮಸೇನ ತಿನ್ನಲು ಆರಂಭಿಸಿ ಅವನ ಊಟ ಖಾಲಿಯಾದ ತಕ್ಷಣ, ಅಯ್ಯ, ಊಟ ಹಾಗೆ ಕೇಳಿದಾಗ ಮತ್ತೆ ಭೀಮಸೇನನಿಗೆ ಬಡಿಸಿದ್ರು. 5 ನಿಮಿಷದಲ್ಲಿ ಅದೆಲ್ಲವನ್ನು ತಿಂದು, ಅಯ್ಯ, ಊಟ ಹೀಗೆ ಮತ್ತೆ ಕೇಳಿದ. ಆಗ ಮತ್ತೆ ಬಡಿಸಿದ್ರು. ಹೀಗೆ ಭೀಮಸೇನ ತಿಂತಾನೇ ಇದ್ದ. ಹೀಗೆ ಮತ್ತೆ ಬಡಿಸ್ತಾನೇ ಇದ್ರು. ಹೀಗೆ 10 ಜನ ತಿನ್ನುವಂತಹ ಊಟನ ಭೀಮಸೇನ ಒಬ್ಬನೇ ತಿಂದ. ಅಯ್ಯ, ಊಟ ಹಾಗೆ ಮತ್ತೆ ಕೇಳಿದ. ಆಗ ಅಂಗಡಿ ಮಾಲೀಕ, ಊಟನ ಇನ್ನೂ ಬಡ್ಸಕ್ಕೆ ಪಾತ್ರೆ ಮಾತ್ರ ಉಳಿದಿರೋದು. 10 ಜನ ತಿನ್ನುವಂತಹ ಊಟನ ಒಬ್ನೇ ತಿಂದಿದೀಯ. 10 ಜನ ಮಾಡುವಂತಹ ಕೆಲ್ಸನ ಒಬ್ನೇ ಮಾಡ್ತಾ ಇದ್ದೀಯ ಅಂತ ನೋಡಿದ್ರೆ ಊಟನೂ ಹಾಗೆ ಮಾಡ್ತಿದ್ದೀಯಾ? ನಾಳೆಯಿಂದ ನಿನ್ಗೆ ಇಲ್ಲಿ ಊಟ ಕೊಡೋದಿಲ್ಲ, ಹೋಗು. ಹೀಗೆ ಮತ್ತೆ ಹೋಗಿ ಭೀಮಸೇನ ಕೆಲಸ ಮಾಡಲು ಆರಂಭಿಸಿದ. ಮರುದಿನ ಭೀಮಸೇನ ಕೆಲಸ ಮಾಡ್ತಾ ಇದ್ದ. ಮಧ್ಯಾಹ್ನ ಅವನಿಗೆ ಅಲ್ಲಿ ಊಟ ಕೊಡದಿರುವ ಕಾರಣ ಅವನು ಅಲ್ಲಿರುವ ಅಕ್ಕಿ ಧಾನ್ಯಗಳನ್ನು ತಿನ್ನಲು ಆರಂಭಿಸಿದ. ಹೀಗೆ ಸ್ವಲ್ಪ ಬೇಳೆ, ಧಾನ್ಯಗಳು, ಅಕ್ಕಿಯನ್ನು ತಿಂದ. ಯಜಮಾನ ಬಂದು ನೋಡುವಾಗ ವಸ್ತುಗಳಲ್ಲಿ ಅರ್ಧ ಖಾಲಿಯಾಗಿತ್ತು. ಅಲ್ಲಿ ಭೀಮ ಕೂತ್ಕೊಂಡು ದವಸ ಧಾನ್ಯವನ್ನು ತಿಂತಾ ಇದ್ದ. ಅದನ್ನು ನೋಡಿ ಅವನ ಎದೆಯೇ ಬಡಿದಂತಾಯಿತು. ಅರೆ ಭೀಮಾ, ಏನೋ ಮಾಡ್ತಾ ಇದ್ದೀಯಾ? ಇಲ್ಲಿರುವ ದವಸ ಧಾನ್ಯವನ್ನು ಅರ್ಧ ನೀನೇ ಖಾಲಿ ಮಾಡಿದೀಯಾ? ಅಯ್ಯ, ಏನೋ ಹಸಿವಾಗಿ ಸ್ವಲ್ಪ ತಿಂದೆ ಅಷ್ಟೇ ಕಣಯ್ಯ. ಏನೋ ನೀನು ಸ್ವಲ್ಪ ತಿನ್ಲಿಕ್ಕೆ ಹೋಗಿ ನನ್ನ ಧಾನ್ಯಗಳು ಇಷ್ಟೊಂದು ಖಾಲಿಯಾಗಿದೆ. ಇನ್ನು ನೀನು ತುಂಬಾ ತಿನ್ಲಿಕ್ಕೋಗಿದ್ರೆ ಎಷ್ಟು ಖಾಲಿಯಾಗಿರುತ್ತೆ? ಹೀಗೆ ಯಜಮಾನ ಭೀಮಸೇನನನ್ನು ಕೆಲಸದಿಂದ ತೆಗ್ದಾಕಿದ. ಹೀಗೆ ಭೀಮಸೇನ ಏನು ಮಾಡಲು ಸಾಧ್ಯವಾಗದೆ ತಿರುಗಿ ತನ್ನ ಗ್ರಾಮಕ್ಕೆ ಬಂದ. ಅವನು ಬಂದಿರುವುದನ್ನು ನೋಡಿ ಅವನ ಹೆಂಡತಿ, ಈ ಕೆಲಸದಿಂದ ಕೂಡ ನಿಮ್ನ ತೆಗ್ದಾಕ್ಬಿಟ್ರಾ? ನಿನಗೇಗೆ ಗೊತ್ತಾಯ್ತು? ವಿಷಯ ಅಷ್ಟು ಬೇಗ ನಿನಗೂ ತಲುಪಿತ್ತಾ? ಇದು ಗೊತ್ತಿಲ್ಲದೆ ನಾನು ಇಷ್ಟು ವರ್ಷ ಇದ್ದೀನಾ? ಕೆಲ್ಸಕ್ಕೆ ಸೇರಿ 2 ದಿನದಲ್ಲಿ ನಿಮ್ನ ಕೆಲ್ಸದಿಂದ ವಾಪಸ್ ಕಳಿಸಿದ್ದಾರೆ. ಸರಿ ಕಣೆ, ಹಸಿವಾಗ್ತಾ ಇದೆ, ಊಟ ಹಾಕು. ನಿಮ್ಗೆ ಇವಾಗ ಊಟ ಹಾಕ್ಬೇಕಂದ್ರೆ 2 ಮೂಟೆ ಅಕ್ಕಿ ಖಾಲಿ ಆಗುತ್ತೆ. ನಾನು ಅಷ್ಟೇನು ತಿನ್ನದಿಲ್ಲ ಕಣೆ. ಏನು ತಿನ್ನದಿಲ್ವಾ? ನಿಮಗೂ ಆನೆಗೂ ಪೈಪೋಟಿ ಇಟ್ರೆ ಅದ್ರಲ್ಲಿ ನೀವೇ ಕಣ್ರಿ ಗೆಲ್ಲೋದು. ಹೀಗೆ ಮಾತಾಡಿದ್ಲು ಪದ್ಮ. ಹೀಗೆ ಭೀಮಸೇನ ಮನೆಯಿಂದ ಹೊರಟು ಅದೇ ಊರಲ್ಲಿ ಇರುವ ವೀರಯ್ಯ ಎನ್ನುವ ಜಮೀನ್ದಾರರ ಬಳಿ ಹೋದ. ವೀರಯ್ಯ ಭೀಮಸೇನನನ್ನು ನೋಡಿ, ಏನ್ ಭೀಮಾ, ಇಲ್ಲಿಗೆ ಬಂದಿದ್ದೀಯಾ? ಏನಿಲ್ಲಯ್ಯ, ನಿಮ್ಮತ್ರ ಏನಾದ್ರೂ ಕೆಲಸ ಇದ್ರೆ ಮಾಡೋಣ ಅಂತ ಬಂದೆ. ನಿಮ್ಮ ಜೋಳದ ತೋಟಕ್ಕೆ ನಾನು ಕಾವಲಾಗಿ ಇದ್ದು ಕೆಲಸ ಮಾಡ್ತೀನಿ ಹಾಗೆ ಅಂತ ಹೇಳಿದಾಗ ವೀರಯ್ಯ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ, ಸರಿ ಭೀಮಸೇನ, ಆದ್ರೆ ಒಂದು ಷರತ್ತು. ನಿನ್ಗೆ ಕೆಲಸ ಕೊಟ್ಟು ಸಂಬಳ ಕೊಡ್ತೀನಿ.
ಊಟ ಮಾತ್ರ ನಿನ್ಗೆ ಕೊಡಕ್ಕಾಗಲ್ಲ. ಸರಿ ಅಯ್ಯ. ಹೀಗೆ ಭೀಮಸೇನ ಆ ಕೆಲಸ ಮಾಡಲು ಆರಂಭಿಸಿದ. ಹೀಗೆ ಮರುದಿನ ಜೋಳದ ತೋಟಕ್ಕೆ ಕಾವಲಾಗಿ ಹೋದ ಸ್ವಲ್ಪ ಸಮಯದಲ್ಲೇ ಅವನಿಗೆ ಹಸಿವಾಯಿತು. ಇವಾಗ ತಾನೇ ಮನೆಯಲ್ಲಿ ಊಟ ಮಾಡಿ ಬಂದೆ, ಅಷ್ಟು ಬೇಗ ಹಸಿವಾಗ್ತಾ ಇದೆ ಹಾಗೆ ಹೇಳಿ ಆಚೆ ಈಚೆ ನಡೀತಾ ಇದ್ದ. ಆಗ ಅವನಿಗೆ ಒಂದು ಜೋಳನ ತಿಂದು ಹಸಿವನ್ನು ತೀರಿಸ್ಕೋಬೇಕು. ಹೀಗೆ ಒಂದು ಜೋಳವನ್ನು ಕುಯ್ದು ತಿನ್ನಲಾರಂಭಿಸಿದ. ಏನಿದು ಹಸಿವು ತೀರ್ತಾ ಇಲ್ಲ ಹಾಗೆ ಅಂತೇಳಿ ಮತ್ತೊಮ್ಮೆ ಇನ್ನೊಂದು ತೆಗೆದು ತಿಂದ. ಹೀಗೆ ಒಂದು ಅಂತ ಹೇಳಿ ಎಲ್ಲವನ್ನೂ ತಿಂದು ಹೊಟ್ಟೆ ತುಂಬಿ ಹೋಗಿ ಭೀಮಸೇನ ಅಲ್ಲೇ ಗಾಢವಾಗಿ ನಿದ್ರೆ ಮಾಡಿದ. ಬೆಳಿಗ್ಗೆ ವೀರಯ್ಯ ಬಂದು ಅದನ್ನು ನೋಡಿ ಎದೆಯನ್ನು ಹಿಡಿದುಕೊಂಡ್ರು. ಭೀಮಾ, ಎಲ್ಲೋ ಇದ್ದೀಯಾ? ಜೋಳ ಎಲ್ಲ ಯಾರೋ ಕುಯ್ಕೊಂಡೋಗಿದಾರೆ ಕಣೋ. ಹೀಗೆ ಭೀಮಸೇನನನ್ನು ಎಬ್ಬಿಸಿ ಕೇಳಿದಾಗ, ಅಯ್ಯ, ರಾತ್ರಿ ಹಸಿವಾಯಿತು, ನಾನೇ ಹಸಿವಾಗ್ತಾ ಇದೆ ಅಂತ ಒಂದೊಂದನ್ನು ಕುಯ್ದು ತಿಂದೆ ಅಯ್ಯ. ಅದು ಹೊಟ್ಟೆನ ಅಥವಾ ಬಾವಿನ ಕಣೋ. ಈ ಜೋಳ ಎಲ್ಲ ಹೊಟ್ಟೆಲಿ ಹೇಗೋ ಹಿಡೀತು. ಇನ್ ಮುಂದೆ ನನ್ ಕಣ್ ಮುಂದೆನೆ ಬರ್ಬೇಡ, ಹೋಗು ಇಲ್ಲಿಂದ. ಹೀಗೆ ಭೀಮಸೇನ ಅತಿಯಾಗಿ ತಿನ್ನುವುದರಿಂದ ಅವನನ್ನು ಯಾರೂ ಕೂಡ 2 ದಿನಕ್ಕೆ ಮೇಲೆ ಕೆಲಸಕ್ಕೆ ಇಟ್ಕೊಳ್ಳೋದೇ ಇಲ್ಲ. ಭೀಮಸೇನನಿಗೆ ಅಲ್ಲಿ ಸುತ್ತಮುತ್ತಲು ಯಾರೂ ಕೂಡ ಕೆಲಸನೇ ಕೊಡ್ತಿರ್ಲಿಲ್ಲ. ಭೀಮಸೇನ ಕೆಲಸವನ್ನು ಹುಡುಕಿಕೊಂಡು ವಿಜಯಪುರ ಎನ್ನುವ ಗ್ರಾಮಕ್ಕೆ ಹೋದಾಗ ಅಲ್ಲಿ ಭೂಪತಿ ದೊರೆ ಎನ್ನುವವರು ಅವರ ಮನೆಗೆ ಊಟಕ್ಕೆ ಬರುವವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ತಾ ಇದ್ರು. ಈ ವಿಷಯ ಭೀಮಸೇನನಿಗೆ ಗೊತ್ತಾಗಿ ಅಲ್ಲಿಗೆ ಹೋದ. ಅಲ್ಲಿ ಅವನು ಭೂಪತಿ ದೊರೆಯವರನ್ನು ನೋಡಿ, ಅಯ್ಯ, ನಾನು ತುಂಬಾ ದೂರದಿಂದ ಬಂದಿದ್ದೀನಿ, ನನಗೆ ಒಂದೊತ್ತು ಊಟ ಹಾಕಿ ಪುಣ್ಯನ ಕಟ್ಕೊಳ್ಳಿ. ಹೀಗೆ ಭೀಮಸೇನ ಕೇಳಿದಾಗ ಭೂಪತಿ ದೊರೆಯವರು, ನೀನು ಸರಿಯಾದ ಜಾಗಕ್ಕೆ ಬಂದಿದೀಯ, ಬಾ ಕೂತ್ಕೋ, ನಿನ್ಗೆ ಊಟ ಕೊಡ್ತೀನಿ ಹಾಗೆ ಹೇಳಿ ಒಂದು ಒಳ್ಳೆ ಊಟವನ್ನು ಅವನಿಗೆ ಕೊಟ್ರು. ಭೀಮ ಅದನ್ನು ತಿಂದು ಸಂತೋಷಪಟ್ಟ. ಮತ್ತೆ ಊಟ ಬೇಕು ಅಂತ ಕೇಳಿದ. ಮತ್ತೆ ಅವನಿಗೆ ಊಟವನ್ನು ಕೊಟ್ರು. ಹೀಗೆ ಭೀಮಸೇನ ತಿಂತಾನೇ ಇದ್ದ. ಭೂಪತಿ ದೊರೆಯವರು ಅವರ ಕೆಲಸದಾಳುಗಳ ಜೊತೆ ಮತ್ತೆ ಮತ್ತೆ ಅಡುಗೆನ ಮಾಡಿಸ್ತಾನೇ ಇದ್ರು. ಭೀಮಸೇನ ಹೊಟ್ಟೆ ತುಂಬ ತಿನ್ನುವಷ್ಟರಲ್ಲಿ ಭೂಪತಿ ದೊರೆಯವರ ಧಾನ್ಯ ಅರ್ಧದಷ್ಟು ಖಾಲಿಯಾಗಿತ್ತು. ಅದನ್ನು ನೋಡಿ ಅವನು ಆಶ್ಚರ್ಯಪಟ್ಟು, ಯಾರಪ್ಪ ನೀನು? ನಾನು 1 ವರ್ಷಕ್ಕೆ ಇಟ್ಟಿರುವಂತಹ ಧಾನ್ಯವೆಲ್ಲ ಒಂದೇ ಸಲ ಖಾಲಿ ಮಾಡಿದ್ದೀಯ. ನೀನು ಈ ಊರಿನವನಲ್ಲ ತಾನೇ? ನಿನ್ನ ಇದುವರೆಗೂ ಈ ಊರಲ್ಲಿ ನೋಡ್ಲೇ ಇಲ್ಲ. ಹೀಗೆ ಭೂಪತಿ ದೊರೆಯವರು ಭೀಮಸೇನನ ಹೊಗಳಿದ್ರು. ಭೂಪತಿಯವರಿಗೆ ತುಂಬಾ ತಿನ್ನುವವರೆಂದ್ರೆ ತುಂಬಾ ಇಷ್ಟ. ಅವರು ಭೀಮಸೇನನನ್ನು ತನ್ನ ಜೊತೆನೆ ಇಟ್ಕೊಂಡ್ರು. ಹೀಗಿರುವಾಗ ಒಂದು ದಿನ ಅವರಿಗೆ ಒಂದು ಆಲೋಚನೆ ಬಂತು. ಹೌದು, ಈ ಭೀಮಸೇನ ಎಷ್ಟೊಂದು ತಿನ್ನುವವನು, ಇವನು ನಿಜವಾಗ್ಲೂ ಎಷ್ಟು ತಿನ್ಬೋದು? ಭೀಮಸೇನನಿಗೆ ಪೈಪೋಟಿಯನ್ನು ಇಡೋಣ ಅಂತ ಆಲೋಚನೆ ಮಾಡಿದ್ರು. ಆದರೆ ಭೀಮಸೇನನಿಗೆ ಸರಿಸಮವಾಗಿ ತಿನ್ನುವವರನ್ನು ಯಾರೂ ಕೂಡ ಇದುವರೆಗೆ ನೋಡ್ಲೇ ಇಲ್ಲ. ಭೀಮಸೇನನಿಗೆ ಪೈಪೋಟಿಯಾಗಿ ಯಾವ ಮನುಷ್ಯ ಕೂಡ ಇಲ್ಲ. ಇವನ ಜೊತೆ ಪೈಪೋಟಿ ಮಾಡ್ಬೇಕಾದ್ರೆ ಅದಕ್ಕೆ ಆನೆ ಮಾತ್ರನೇ ಸಾಧ್ಯ. ಹೀಗೆ ಭೂಪತಿ ದೊರೆಯವರು ಒಂದು ದೊಡ್ಡ ಆನೆಯನ್ನು ಕರೆದುಕೊಂಡು ಬಂದು ಭೀಮನಿಗೂ ಆನೆಗೂ ಒಂದೇ ರೀತಿ ಊಟವನ್ನು ಬಡಿಸಿ ಪೈಪೋಟಿಯನ್ನು ಆರಂಭಿಸಿದ್ರು. ಆ ಆನೆ ಮತ್ತು ಭೀಮಸೇನ ತಿಂತಾ ಇರುವಾಗ ಅವರ ಮುಂದೆ ಊಟನ ಹಾಕ್ತಾನೇ ಇದ್ರು. ಆನೆ ಊಟ ಮಾಡಿ ಮಾಡಿ ಆಯಾಸವಾಗಿ ಸುಸ್ತಾಗಿ ಮಲಗಿ ನಿದ್ರೆಯನ್ನು ಮಾಡಿತು. ಆದರೆ ಭೀಮಸೇನ ಮಾತ್ರ ಕೂತಲ್ಲೇ ಕೂತು ತಿಂತಾನೇ ಇದ್ದ. ಇವನನ್ನು ನೋಡಿ, ಆಹಾ, ತಿನ್ನುವುದರಲ್ಲಿ ಆ ಗಜರಾಜನನ್ನೇ ಸೋಲ್ಸಿದೀಯಾ ಅಂದ್ರೆ ನೀನು ಸಾಧಾರಣವಾದವನಲ್ಲ ಹಾಗೆ ಹೇಳಿ ಅಂದಿನಿಂದ ಭೀಮಸೇನನನ್ನು ಬೇರೆ ಪ್ರದೇಶಕ್ಕೆ ಕರ್ಕೊಂಡೋಗಿ ಆನೆಗೂ ಮನುಷ್ಯನಿಗೂ ಪೈಪೋಟಿಯನ್ನು ಮಾಡಿ, ಹೀಗೆ ಭೀಮಸೇನನೇ ಪಂದ್ಯದಲ್ಲಿ ಗೆಲ್ತಾ ಇದ್ದಂಗೆ ಹಣನೂ ಸಿಗ್ತಾ ಇತ್ತು. ಭೀಮಸೇನ ಅತಿಯಾಗಿ ತಿನ್ನುವುದರಿಂದಾನೇ ಹಣವನ್ನು ಕೂಡ ಸಂಪಾದನೆ ಮಾಡ್ತಿದ್ದ.